ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಮಂತ್ರತುಲ್ಯವಾಗಿರುವ ಸಕಲ ಇಷ್ಟಾರ್ಥಪ್ರದವಾಗಿರುವ ತಿಳಿಗನ್ನಡದಲ್ಲಿ ಮೂಡಿಬಂದಿರುವ ಲಕ್ಷ್ಮೀ ಶೋಭಾನೆ ಎನ್ನುವ ಕೃತಿಯ ಚಿಂತನೆ ಹಲವು ಸಂಚಿಕೆಗಳಿಂದ ನಡೆದುಕೊಂಡು ಬಂದಿದೆ. ಪರಮಾತ್ಮ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಹಸೆಮಣೆ ಮೇಲೆ ಕೂತಿದ್ದಾನೆ. 4 ದಿನದ ವಿವಾಹದ ಕಾರ್ಯಕ್ರಮ ವೈಭವದಿಂದ ನಡೀತಾ ಇದೆ. ಬಂದಂತಹ ದೇವತೆಗಳಿಗೆ, ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ದೇವತೆಗಳಿಗೆ, ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಅದರಲ್ಲಿ ವಿಶೇಷ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಯಾರು ಮಾಡಬೇಕು? ಹೆಣ್ಣಿನ ತಂದೆ ಅವನು ಈ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಅದಕ್ಕಾಗಿ ಸಮುದ್ರ ರಾಜ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿಯ ಭೋಜನ ಅಲ್ಲಿ ಇತ್ತು ಅನ್ನೋದನ್ನು 97ನೇ ಪದ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಅದನ್ನು ಗಮನಿಸಿ. ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಲು, ಉಬ್ಬಿದ ಹರುಷದಲ್ಲಿ ಉಣಿಸಬೇಕೆಂದು ಸಿಂಧು ಸರ್ಬರಿಗೆಡೆಯ ಮಾಡಿಸಿದ ಶೋಭಾನೆ. ಮದುವೆಯ ಮನೆಯಲ್ಲಿ ಭೋಜನದ ಪದಾರ್ಥಗಳು ಯಾವುದು ಅಂತನ್ನೋದು ಭಾರಿ ದೊಡ್ಡ ಜಿಜ್ಞಾಸೆ. ನಮ್ಮ ಮದುವೆಯ ಮನೆಯಲ್ಲಿ ಇಂತಹ ಪದಾರ್ಥಗಳನ್ನು ನಾವು ಬಂದಂತಹ ಅತಿಥಿಗಳಿಗೆ ಬಡಿಸಬೇಕು ಅಂತ ಅದಕ್ಕಾಗಿ ಭಾರೀ ಆಲೋಚನೆ ಮನೆಗಳಲ್ಲಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಈ ಪದಾರ್ಥಗಳನ್ನು ನಾವು ಸಿದ್ಧಪಡಿಸಬೇಕು ಅಂತ. ಯಾರು ಮಾಡಿರಬಾರದು, ಹೊಸದಾಗಿರಬೇಕು, ಚೆನ್ನಾಗಿರಬೇಕು, ಎಲ್ಲರಿಗೂ ಪ್ರಿಯವಾಗಬೇಕು, ಅಪರೂಪ ಅಂತ ಅನ್ನಿಸಬೇಕು, ಇಲ್ಲಿ ಇಂಥದ್ದನ್ನು ಎಲ್ಲಿಯೂ ತಿಂದಿಲ್ಲ, ಅದು ಇವ್ರ ಮನೆಯಲ್ಲೇ ನಾವು ತಿಂದದ್ದು ಅಂತ ಅನ್ನುವ ಭಾವನೆ ಮೂಡಬೇಕು. ಅದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಹಲವು ರೀತಿಯಿಂದ ಮಾಡ್ತಾರೆ. ಸಮುದ್ರ ರಾಜ ಏನು ಮಾಡಿದ್ದಾನೆ, ಇದನ್ನು ಹಿಂದೆ ಯಾರೂ ಮಾಡಲಿಲ್ಲ, ಮುಂದೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ಹಾಗಾದರೆ ಅಂತಹ ಭೋಜನ ಏನದು? ಈ ಮದುವೆಯ ಸಂದರ್ಭದಲ್ಲಿ ಬಂದಂತಹ ದೇವತೆಗಳಿಗೆ ಏನು ಭೋಜನವನ್ನು ಮಾಡಿಸಿದ್ದಾನೆ ಸಮುದ್ರ ರಾಜ, ಇದನ್ನು ಯಾರೂ ಹಿಂದೆ ಮಾಡಲಿಲ್ಲ. ಯಾವ ಭೋಜನ ಆಗಿದೆ? ಅಮೃತಾನ್ನ ಊಟಕ್ಕೆ ಅಮೃತ ಭೋಜನ. ಅಮೃತವನ್ನೇ ನೀಡುತ್ತಾ ಇದ್ದಾರೆ. ಅಮೃತವನ್ನು ಯಾರು ನೀಡಿದ್ದಾರೆ ಹಿಂದೆ? ಮುಂದೆ ಯಾರು ನೀಡಲಿಕ್ಕಿದ್ದಾರೆ? ಯಾರು ನೀಡುತ್ತಾರೆ ಅದನ್ನು? ಅಮೃತವನ್ನು ಕ್ಷೀರ ಸಮುದ್ರದಿಂದ ಬಂದದ್ದನ್ನು ಅದನ್ನು ಸಮುದ್ರ ರಾಜನೇ ಕೊಡಬೇಕೇ ಹೊರತಾಗಿ ಇನ್ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇದೊಂದು ಬಹಳ ಅಪೂರ್ವವಾದಂತಹ ವಿವಾಹ ಮಹೋತ್ಸವ. ಇಲ್ಲಿ ವಧೂವರರು ಯಾರು? ಜಗತ್ತಿನ ತಂದೆ ತಾಯಿಯೇ ವಧೂವರರು. ಲಕ್ಷ್ಮೀನಾರಾಯಣರು ತಂದೆ ತಾಯಂದಿರು, ಜಗತ್ತಿಗೆ ತಂದೆ ತಾಯಂದಿರು. ಅಂತಹ ಲಕ್ಷ್ಮೀನಾರಾಯಣರೇ ವಧೂವರರಾಗಿ ನಿಂತಿದ್ದಾರೆ. ವಿವಾಹ ಮಹೋತ್ಸವದ ಭೋಜನ ಅಂತಂದರೆ ಅದು ಅಮೃತ ಭೋಜನ. ಇದನ್ನು ಯಾರು ನೀಡಿದ್ದಾರೆ ಹಿಂದೆ? ಆದ್ದರಿಂದ ಬಹಳ ಅಪೂರ್ವವಾಗಿರುವಂತಹ ಭೋಜನದ ವ್ಯವಸ್ಥೆಯನ್ನು ಸಮುದ್ರ ರಾಜ ಕಲ್ಪಿಸ್ತಾ ಇದ್ದಾನೆ. ಈ ಅಮೃತಕ್ಕಾಗಿ ಅನೇಕರ ಆಸೆ ಇದೆ. ಅಮೃತವನ್ನು ಪಡಿಬೇಕು, ನಾವು ಈ ಅಮೃತ ಪ್ರಾಶನ ಮಾಡಬೇಕು, ಇದನ್ನು ಪಾನ ಮಾಡಬೇಕು ಅಂತನ್ನುವ ಆಸೆ ಹಲವರಿಗಿದೆ, ಅಯೋಗ್ಯರಿಗೂ ಇದೆ. ಅದನ್ನು ತಡಿಬೇಕು. ಅದಕ್ಕಾಗಿ ಕೊಬ್ಬಿದ ಖಳರ ಓಡಿಸಿ, ಮದಾಂಧರಾಗಿರುವ, ಕೊಬ್ಬಿದ ಅಂದರೆ ಅತ್ಯಂತ ಮದಭರಿತರಾಗಿರುವ, ಮದಾಂಧರಾಗಿರುವಂತಹ ಖಳರನ್ನು, ದುಷ್ಟರನ್ನು ಓಡಿಸಿ ಅವರನ್ನು ದೂರಕ್ಕೆ ಅಟ್ಟಿ ಅಮೃತಾನ್ನ ಊಟಕ್ಕೆ, ಅಮೃತ ಭೋಜನ ನಡೀಬೇಕು. ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಲ್ಲಿ ಉಣಿಸಲು. ಉಬ್ಬಿದ ಹರುಷ, ಹರುಷ ಅಂತಂದರೆ ಸಂತೋಷ. ಉಬ್ಬಿದ ಹರುಷ ಅಂತಂದರೆ ಭಾರೀ ಸಂತೋಷ, ಮಿಗಿಲಾದ ಸಂತೋಷದಿಂದ ಅದನ್ನು ಉಣಿಸಲು, ಅದನ್ನು ಭೋಜನ ಮಾಡಿಸಬೇಕು ಅಂತನ್ನುವ ಬಯಕೆ ಸಮುದ್ರ ರಾಜನಿಗೆ
ಉಬ್ಬಿದ ಹರುಷದಲ್ಲಿ ಉಣಿಸಬೇಕೆಂದು ಸಿಂಧು ಅಂತಂದರೆ ಸಮುದ್ರ ರಾಜ ವರುಣ ಮಹಾರಾಜ ಸರ್ಬರಿಗೆ ಎಡೆಯ ಮಾಡಿಸಿದ. ಸರ್ಬರಿಗೆ ಎಲ್ಲರಿಗೂ ಕೂಡ ಎಡೆ ಮಾಡಿಸಿದ ಅಂದರೆ ಅನುಕೂಲವನ್ನು ಮಾಡ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಭೋಜನ ನಡೀಬೇಕು ಅದಕ್ಕೆ ಅನುಕೂಲವನ್ನ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ. ಅದರ ಮುಂದುವರೆದ ಭಾಗ ಮುಂದಿನ ಪದ್ಯವನ್ನು ಗಮನಿಸಿ. 98ನೇ ನುಡಿ. ಮಾವನ ಮನೆಯಲ್ಲಿ ದೇವರಿಗೌತಣವ ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀ ವೇಷವ ಧರಿಸಿದ ಶೋಭಾನೆ. ಅತ್ಯಂತ ಅದ್ಭುತವಾದಂತಹ ಆಶ್ಚರ್ಯಕರವಾಗಿರುವಂತಹ ಒಂದು ಸಂಗತಿ. ಇದು ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ. ಈ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದಲ್ಲಿ ದೇವತೆಗಳಿಗೆ ಔತಣ ನಡೀತಾ ಇದೆ. ಭೋಜನ ಮಹೋತ್ಸವದಲ್ಲಿ ಏನು ಭೋಜನ ಅಂತಂದರೆ ಅಮೃತವೇ ಭೋಜನ, ಅಮೃತವನ್ನೇ ಬಡಿಸಬೇಕಾಗಿದೆ. ಆದರೆ ಈ ಅಮೃತವನ್ನು ಬಡಿಸಬೇಕು ಅಂತಂದರೆ ಕೊಬ್ಬಿದ ಖಳರೋಡಿಸಿ ಅಂತ ಅಯೋಗ್ಯರಿದ್ದಾರೆ, ಅಲ್ಲಿ ಅನೇಕ ಜನ ದುಷ್ಟರಿದ್ದಾರೆ. ಆ ದುಷ್ಟರೆಲ್ಲರೂ ಕೂಡ ನನಗೆ ಬೇಕು ಅಂತ ಮುಂದೆ ಬರುತ್ತಾರೆ. ಅವರಿಗೆ ಕೊಡಬಾರದು. ಅನರ್ಹರಾದಂತಹ ಆ ದುಷ್ಟರಿಗೆ ಅವರಿಗೆ ಅಮೃತವನ್ನು ನೀಡಬಾರದು. ಅಮೃತವನ್ನು ದುಷ್ಟರಿಗೆ ಕೊಟ್ಟರೆ ಏನು ಅನರ್ಥ ಆಗುತ್ತೆ? ಅಮೃತವನ್ನು ಪ್ರಾಶನ ಮಾಡೋದರಿಂದ ಮುಪ್ಪಿಲ್ಲ ಸಾವಿಲ್ಲ ಅಂತಾಗತ್ತೆ. ಮೊದಲೇ ಪಾಪಿ ಚಿರಾಯುಹು ಅಂತ ಅಯೋಗ್ಯರು ಬದುಕೋದು ಜಾಸ್ತಿ. ಅವರು ಇದ್ದಷ್ಟು ಕಾಲವೂ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ, ಲೋಕಕಂಟಕ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಲೋಕಕ್ಕೆ ಅನರ್ಥವನ್ನು ಉಂಟು ಮಾಡುವಂತಹ, ಲೋಕಕ್ಕೆ ಅಹಿತವನ್ನು ಉಂಟು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೇನಾದರೂ ಈ ಅಮೃತ ಸಿಕ್ಕರೆ ಅವರಿಗೆ ಸಾವಿಲ್ಲ, ಮುದಿತನ ಇಲ್ಲ ಅಂತಾಗತ್ತೆ. ಅವರಿಗೆ ನಿತ್ಯ ತಾರುಣ್ಯ ಅಂತಾಗತ್ತೆ. ಅವಾಗೇನಾಗತ್ತೆ? ಲೋಕಕಂಟಕ ಕೆಲಸಗಳು ಇನ್ನೂ ಹೆಚ್ಚಾಗ್ತವೆ. ಬಕಾಸುರ ಅವನನ್ನು ಭೀಮಸೇನ ದೇವರು ಸಂಹಾರ ಮಾಡಿದರು. ಬಕಾಸುರ ಇನ್ನೂ ಜಾಸ್ತಿ ದಿವಸ ಬದುಕಿದ್ರೆ ಏನಾಗ್ತಾ ಇತ್ತು? ಊರಿನ ಜನ ಎಲ್ಲ ಸಾಯಬೇಕಾಗಿತ್ತು. ಜರಾಸಂಧ ಇನ್ನಷ್ಟು ದಿವಸ ಹೆಚ್ಚು ಬದುಕಿದ್ರೆ ಏನಾಗ್ತಾ ಇತ್ತು? 22,000 ರಾಜಕುಮಾರರನ್ನು ಬಂಧನದಲ್ಲಿಟ್ಟಿದ್ದ ಜರಾಸಂಧ ನರಮೇಧವನ್ನು ಮಾಡಬೇಕು ಅಂತನೋ ಸಂಕಲ್ಪ. ಅವರನ್ನೆಲ್ಲರನ್ನೂ ಬಲಿ ನೀಡಿ ಯಾಗವನ್ನು ಮಾಡಬೇಕು ಅಂತ. ಎಂತಹ ದುಷ್ಟತನ ನೋಡಿ! ರಾಜಕುಮಾರರನ್ನು ಬಲಿ ನೀಡಿ ಯಾಗವನ್ನು ಮಾಡಬೇಕು. ಇದರಿಂದ ಪರಮೇಶ್ವರ ಪ್ರಸಾದ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಂತಹ ಸಂಕಲ್ಪವನ್ನು ಮಾಡಿದ್ದಾನೆ ಜರಾಸಂಧ. ಅವನ ಸಂಹಾರವನ್ನು ಶ್ರೀಕೃಷ್ಣ ಮಾಡಿಸ್ತಾ ಇದ್ದಾನೆ. ಅಯೋಗ್ಯರಾದವರು ಜಾಸ್ತಿ ಬದುಕಿದಷ್ಟು ಕೂಡ ಅನರ್ಥವೇ ಜಾಸ್ತಿ, ಎಷ್ಟೆಲ್ಲ ತೊಂದರೆಗಳಾಗ್ತವೆ. ಆದ್ದರಿಂದ ಹುಡುಕಿಕೊಂಡು ಹೋಗಿ ಎಲ್ಲಿ ಉಗ್ರಗಾಮಿಗಳಿರುತ್ತಾರೆ ಅವರನ್ನು ಸದೆ ಬಡಿಬೇಕು. ಇದನ್ನು ಶ್ರೀಕೃಷ್ಣ ಪಾಠ ಕಲಿಸಿಕೊಟ್ಟಿದ್ದಾನೆ, ಇದನ್ನು ತಿಳಿಸಿಕೊಟ್ಟಿದ್ದಾನೆ. ಅಂಥವರು ಜಾಸ್ತಿ ದಿವಸ ಬದುಕುವಂತಾಗಬಾರದು. ಲೋಕಕ್ಕೆ ಕಂಟಕರಾಗಿರುತ್ತಾರೆ, ಅನರ್ಥ ಆಗತ್ತೆ. ಅದಕ್ಕಾಗಿ ಅವರ ನಿಗ್ರಹ ಆಗಬೇಕು. ಅವರಿಗೆ ಇಂತಹ ಸವಲತ್ತುಗಳು ಸಿಗಬಾರದು. ಅಮೃತ ಸಿಕ್ಕರೆ ಗತಿ ಏನಾಗಬೇಕು? ಸಾವೇ ಇಲ್ಲ ಅಂತಾದರೆ ಗತಿ ಏನಾಗಬೇಕು? ಅದಕ್ಕಾಗಿ ಅಮೃತ ಅಂತಹ ಅಯೋಗ್ಯರಿಗೆ ತಲುಪಬಾರದು. ಯಾರು ಸಜ್ಜನರಿದ್ದಾರೆ, ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡ್ತಾ ಇದ್ದಾರೆ, ಮಳೆಯನ್ನು ಸುರಿಸ್ತಾರೆ, ಗಾಳಿಯನ್ನು ಬೀಸುವ ಕೆಲಸವನ್ನು ಮಾಡ್ತಾರೆ, ಬೆಳಕನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಸ್ಯ ಸಮೃದ್ಧಿ ಉಂಟಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಂಥೆಂತಹ ದೇವತೆಗಳು! ಒಬ್ಬೊಬ್ಬರ ಕಾರ್ಯಗಳು ಎಷ್ಟು ಅಮೋಘವಾದಂಥದ್ದು. ಲೋಕ ಕಲ್ಯಾಣದ ಕೆಲಸಗಳನ್ನೇ ಈ ದೇವತೆಗಳೆಲ್ಲ ಮಾಡ್ತಾ ಇದ್ದಾರೆ. ಅಂತಹ ದೇವತೆಗಳು ಚಿರತಾರುಣ್ಯದಲ್ಲಿ ಇರಬೇಕು. ಅದಕ್ಕಾಗಿ ಅವರಿಗೆ ಈ ಅಮೃತ ಭೋಜನವನ್ನು ಮಾಡಿಸಬೇಕಾಗಿದೆ. ವರುಣ ಮಹಾರಾಜ ಕೇಳಿಕೊಂಡಂತೆ, ಸ್ವಾಮಿ, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ. ಅಮೃತ ಭೋಜನ ಸಿದ್ಧ ಆಗಿದೆ, ಅದನ್ನು ಸಿದ್ಧಪಡಿಸಿದ್ದು ನೀನೇನೆ. ಈ ಮದುವೆಯ ಸಂದರ್ಭದಲ್ಲಿ ಅಮೃತ ಭೋಜನ ಅಂತನೋ ಭಾಗ್ಯ, ಈ ಭಾಗ್ಯ ಅಯೋಗ್ಯರಿಗೆ ತಲುಪದಂತೆ ಮಾಡಬೇಕು, ನೀನೇ ಮಾಡಬೇಕು ಅಂತ ವರುಣ ಮಹಾರಾಜ ಅಳಿಯನ ಹತ್ರನೇ ಕೇಳಿಕೊಂಡಂತೆ. ಅದಕ್ಕೆ ಅಳಿಯನೇ ಆ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾನೆ. ವರುಣ ಮಹಾರಾಜ ಪದಾರ್ಥವನ್ನು ಸಿದ್ಧಪಡಿಸಿದ, ಅದನ್ನು ನೀಡಿದವನು ವರುಣ ಮಹಾರಾಜ. ಯಾಕೆ? ಕ್ಷೀರ ಸಮುದ್ರದಿಂದ ಬಂದದ್ದು ಅಮೃತ. ಆದ್ದರಿಂದ ವರುಣ ಮಹಾರಾಜ ಸಿದ್ಧಪಡಿಸಿದಂತಹ ಪದಾರ್ಥ. ಇದನ್ನು ಎಲ್ಲ ಬಂದಂತಹ ಅತಿಥಿಗಳಿಗೆ ನೀಡುವ ಕಾರ್ಯವನ್ನು, ಅದಕ್ಕೆ ಬರುವಂತಹ ತೊಂದರೆಗಳನ್ನು ದೂರ ಮಾಡಿ
ಎಲ್ಲ ಸಜ್ಜನರಿಗೆ ತಲುಪಿಸುವ ಕಾರ್ಯಕ್ಕಾಗಿ ಸ್ವತಃ ನಾರಾಯಣನೇ ತನ್ನ ಮದುವೆಯಲ್ಲಿ ತಾನೇ ಮದುವೆ ವ್ಯವಸ್ಥೆಯಲ್ಲಿ ನಿಂತುಕೊಂಡಿದ್ದಾನಂತೆ. ಎಂಥ ಕೆಲಸ ನೋಡಿ. ವ್ಯವಸ್ಥೆ ಮಾತ್ರ ಅಲ್ಲ, ಬಡಿಸ್ಲಿಕ್ಕೂ ಅವನೇ ನಿಂತ್ಕೊಂಡ್ಬಿಟ್ಟಿದ್ದಾನೆ. ತನ್ನದೇ ಮದುವೆ. ಇದು ಯಾರು ಮಾಡ್ತಾರೆ ಹೇಳಿ? ಇನ್ನೊಬ್ಬರ ಮದುವೆಯಲ್ಲಿ ತಮ್ಮ ಹೆಣ್ಣಿನ ಕಡೆಯವರು ಮದುವೆಯ ವ್ಯವಸ್ಥೆ ಅಂತ ಹೇಳಿ ಅವರು ನಿಂತುಕೊಳ್ತಾರೆ. ಗಂಡಿನ ಕಡೆಯವರು ಯಾರೂ ಕೂಡ ಮದುವೆ ವ್ಯವಸ್ಥೆಗಿಂದ ಬರಲ್ಲ. ಆದ ಸ್ವಲ್ಪ ಅವ್ಯವಸ್ಥೆಯನ್ನು ಬಹಳ ದೊಡ್ಡದಾಗಿ ಮಾಡಿ ಗಲಾಟೆಗಳನ್ನು ಮಾಡೋದಿದೆ. ಆದರೆ ಇಲ್ಲಿ ಅದಕ್ಕೆ ವಿಪರೀತವಾಗಿ ವ್ಯವಸ್ಥೆ ಮಾತ್ರ ಅಲ್ಲ, ಸ್ವತಃ ಅಳಿಯನೇ ಬಂದು ನಿಂತಿದ್ದಾನಂತೆ. ಹೇಗೆ ಬಂದಿದ್ದಾನೆ? ಭಾರಿ ಆಶ್ಚರ್ಯಕರವಾಗಿರುವಂತಹ ಸಂಗತಿ. ಅಳಿಯ ಹೆಣ್ಣಿನ ವೇಷದಲ್ಲಿ ಬಂದು ನಿಂತಿದ್ದಾನಂತೆ. ವೇಷ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಯಾವುದೋ ಹೆಣ್ಣಿನ ವೇಷ. ಮಾವನ ಮನೆಯಲ್ಲಿ, ಮಾವ ಸಮುದ್ರ ರಾಜ, ಮಾವನ ಮನೆಯಲ್ಲಿ ಮದುವೆಯಾದ ಮೇಲೆ ಮಾವನ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದರೆ ಅಳಿಯಂದರು ಕೆಲಸ ಮಾಡೋದಿದೆ. ಆದರೆ ಮದುವೆಯ ಸಂದರ್ಭದಲ್ಲೇ ಅಳಿಯನಾದವನು ಊಟದ ವ್ಯವಸ್ಥೆಗೆ ನಿಂತುಕೊಂಡಿದ್ದಾನೆ ಅಂತಂದರೆ ಅದು ಪ್ರಾಯ ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದಲ್ಲಿ ಮಾತ್ರ, ಮತ್ತಿನೆಲ್ಲೂ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಮಾವನ ಮನೆಯಲ್ಲಿ ದೇವರಿಗೆ ಔತಣವ, ದೇವತೆಗಳಿಗೆ ಔತಣವ, ಭೋಜನದ ಈ ವ್ಯವಸ್ಥೆಯನ್ನು ಔತಣ ಕೂಟ ಏನಿದೆ, ದಾನವರು ಕೆಡಿಸದೆ ಬಿಡರೆಂದು ಅಯೋಗ್ಯರಾದಂತಹ ಕಲಿ ಮೊದಲಾದಂತಹ ದುಷ್ಟರು ಅವರು ಕೆಡಿಸ್ತಾರೆ, ಅದನ್ನು ಹಾಳು ಮಾಡುತ್ತಾರೆ. ತಮಗೆ ಬೇಕು ಅಂತ ತಮ್ಮ ಹಪಹಪಿತನ ತೋರಿಸ್ತಾರೆ. ಅದಕ್ಕಾಗಿ ದಾನವರು ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀವೇಷವ ಧರಿಸಿದ. ಶ್ರೀಕೃಷ್ಣ ದೇವ ಸ್ವತಃ ಪರಮಾತ್ಮನೇ ಸ್ತ್ರೀವೇಷವ ಧರಿಸಿದ. ಇದೊಂದು ಅದ್ಭುತ ನೋಡಿ. ವಿವಾಹ ಮಹೋತ್ಸವದಲ್ಲಿ ವೇಷ ಹಾಕ್ಕೊಳ್ಳೋ ಒಂದು ವೈಭವ ಇರುತ್ತೆ. ವೇಷ ಹಾಕಿ ಮದುವೆಯನ್ನು ಚೆಂದ ಕಾಣಿಸಬೇಕು, 4 ಜನರಿಗೆ ಸಂತೋಷ ಪಡಿಸಬೇಕು, ತಾವು ಸಂತೋಷ ಪಡಬೇಕು, 4 ಜನ ಸಂತೋಷ ಪಡಿಸಬೇಕು ಅಂತ ವೇಷ ಹಾಕ್ಕೊಳ್ಳುವಂಥದ್ದಿದೆ. ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಳ್ಳುವಂಥದ್ದಿದೆ. ಇಲ್ಲಿ ವೇಷ ಹಾಕಿದ್ದಿದೆ. ಯಾರ ವೇಷ ಹಾಕಿದ್ದಾರೆ? ಅಳಿಯನೇ ವೇಷ ಹಾಕಿದ್ದಾನಂತೆ. ಅಳಿ ಯಾವ ವೇಷ ಹಾಕಿದ್ದಾನೆ? ಹೆಣ್ಣಿನ ವೇಷ ಹಾಕಿದ್ದಾನಂತೆ. ಭಾರಿ ಆಶ್ಚರ್ಯ ನೋಡಿ. ಅಳಿಯನೇ ಹೆಣ್ಣಿನ ವೇಷ ಹಾಕ್ಕೊಂಡು ಬಂದಿದ್ದಾನಂತೆ ಭೋಜನದ ಸಂದರ್ಭದಲ್ಲಿ. ಈಗಲೂ ಕೆಲವು ಪರಿವಾರಗಳಲ್ಲಿ ನಡೆಯುವಂತಹ ಮದುವೆಗಳಲ್ಲಿ ಪುರುಷರು ಸ್ತ್ರೀವೇಷವನ್ನು ಹಾಕ್ಕೊಂಡು ಊಟದ ಸನ್ನಿವೇಶದಲ್ಲಿ ಬಂದು ಹೋಗುವಂತಹ ಒಂದು ಸ್ವಾರಸ್ಯಕ ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಇದಕ್ಕೆ ಮೂಲ ಯಾರು ಅಂತಂದರೆ ನಾರಾಯಣನೇ. ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದಲ್ಲಿ ನಾರಾಯಣನೇ ಸ್ತ್ರೀ ವೇಷವನ್ನು ಹಾಕ್ಕೊಂಡಿದ್ದಾನೆ. ಮದುವೆಯ ಮನೆಗಳಲ್ಲಿ ಈ ಕಾರ್ಯಕ್ರಮ ನಡೆದರೆ ಪುರುಷರು ಸ್ತ್ರೀ ವೇಷವನ್ನು ಹಾಕಿಕೊಂಡು ಆ ಸಾಲಿನಲ್ಲಿ ಬಂದು ಏನೋ ವಿನೋದದ ಮಾತುಗಳನ್ನು ಆಡ್ತಾ ಇದ್ದರೆ ಇದಕ್ಕೆ ನಾವು ಈ ಮೋಹಿನಿಯ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವದ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಅದರಿಂದ ಒಂದು ಸಂತೋಷವೂ ಆಗತ್ತೆ, ಪುಣ್ಯ ವಿಶೇಷವೂ ಕೂಡ ದೊರೀತದೆ. ನಾರಾಯಣನೇ ಸ್ತ್ರೀ ವೇಷವನ್ನು ಹಾಕ್ಕೊಂಡಿದ್ದಾನೆ. ಇಲ್ಲಿ ನಾವು ಬಹಳ ಚಿಂತನೆ ಮಾಡಬೇಕಾದಂತಹ ಒಂದು ಅಂಶ, ಸ್ತ್ರೀ ವೇಷವನ್ನು ಹಾಕಿದ್ದಾನೆ ಅಂತಂದರೆ, ಇವತ್ತು ಪುರುಷರು ಸ್ತ್ರೀ ವೇಷವನ್ನು ಏನು ಹಾಕ್ತಾರೆ, ಅವರು ಪುರುಷರು, ಅವರು ಸ್ತ್ರೀ ವೇಷವನ್ನು ಹಾಕ್ತಾರೆ. ಮೇಲ್ನೋಟಕ್ಕೆ ಸೀರೆಯನ್ನು ಉಟ್ಟುಕೊಂಡು, ಕುಂಕುಮವನ್ನು ಇಟ್ಟುಕೊಂಡು, ಜಡೆಯನ್ನು ಹೇಗೋ ಹೊಂದಿಸಿಕೊಂಡು ಆ ರೀತಿಯಲ್ಲಿ ಸ್ತ್ರೀ ವೇಷವನ್ನು ಹಾಕಿಕೊಳ್ತಾರೆ. ಅವರಲ್ಲಿ ಪುರುಷತ್ವನೇ ಇರುತ್ತದೆ, ಅವರು ಪುರುಷರೇ ಆಗಿರುತ್ತಾರೆ. ಪರಮಾತ್ಮನ ಸ್ತ್ರೀ ರೂಪ ಅಂತಂದರೆ ಆ ರೀತಿ ಅಲ್ಲ. ಪುರುಷ ಸ್ತ್ರೀ ರೂಪವನ್ನು ಹಾಕಿಕೊಂಡಂತೆ, ವೇಷವನ್ನು ಧರಿಸಿದಂತೆ ಪರಮಾತ್ಮನದ್ದಲ್ಲ. ಪರಮಾತ್ಮನಿಗೆ ಸಹಜವಾಗಿ ಸ್ತ್ರೀ ರೂಪ ಇದೆ. ಪುರುಷ ರೂಪ ಹೇಗೆ ಸಹಜನೋ ಹಾಗೆ ಸ್ತ್ರೀ ರೂಪವು ಪರಮಾತ್ಮನಿಗೆ ಸಹಜ. ಪರಮಾತ್ಮ ಗಂಡಿನ ವೇಷ ಹಾಕ್ಕೊಂಡವನಲ್ಲ, ಹಾಗೆ ಹೆಣ್ಣಿನ ವೇಷ ಹಾಕ್ಕೊಳ್ಳೋದಲ್ಲ. ಅವನು ಹೆಣ್ಣಾಗಿದ್ದಾನೆ. ಹೇಗಿದ್ದಾನೆ? ಸಹಜವಾಗಿ ಇದ್ದಾನೆ. ಮೋಹಿನಿ ರೂಪ ಅದು ಕೃತಕ ಅಲ್ಲ, ಅದು ಸ್ವಾಭಾವಿಕ. ಪುರುಷರು ಪುರುಷರಾಗಿರಬೇಕು ಅಂತಾದರೆ ಪುರುಷರಲ್ಲಿ ಪರಮಾತ್ಮ ಪುರುಷ ರೂಪದಿಂದ ಇದ್ದಾನೆ. ಹಾಗೆ ಸ್ತ್ರೀಯರು ಸ್ತ್ರೀಯರಾಗಿರಬೇಕು ಅಂತಾದರೆ ಪರಮಾತ್ಮ ಸ್ತ್ರೀಯರಲ್ಲಿ ಸ್ತ್ರೀ ರೂಪದಿಂದ ಇದ್ದಾನೆ. ಅವನು ಸ್ತ್ರೀ ರೂಪದಿಂದ ಇರೋದಕ್ಕೆ ಅವರಿಗೆ ಸ್ತ್ರೀ ರೂಪ ಇರೋದು, ಸ್ತ್ರೀಯರು ಅಂತಾಗಿರೋದು. ಪರಮಾತ್ಮನಿಗೆ ಸಹಜವಾಗಿಯೇ ಸ್ತ್ರೀ ರೂಪ ಇದೆ. ಉಪನಿಷತ್ತು ಅದರ ಬಗ್ಗೆ ಚಿಂತನೆ ಮಾಡುತ್ತೆ. ಪರಮಾತ್ಮನನ್ನು ಕೇವಲ ಪುರುಷ ಅಂತ ಚಿಂತನೆ ಮಾಡಿದವನು ಅವನು ಮೂರ್ಖ ಅಂತ ಆಯಿತು. ಪರಮಾತ್ಮನನ್ನು ಸ್ತ್ರೀ ಅಂತ ಚಿಂತನೆ ಮಾಡಿದರೆ, ಹಾಗಾದರೆ ಕೆಲವರು ಹೆಣ್ಣು ದೇವತೆಯನ್ನೇ
ದೇವರು ಅಂತ ಚಿಂತನೆ ಮಾಡೋದಿದೆ, ಶಕ್ತಿಯ ಉಪಾಸನೆ ಮಾಡುವಂತಹ ಕ್ರಮ ಇದೆ, ಅದು ಒಂದು ಪಂಥ ಇದೆ, ಶಾಕ್ತ ಮತ, ಶಕ್ತಿಯೇ ಪರದೇವತೆ ಅಂತ. ಆ ರೀತಿಯಲ್ಲಿ ನಾರಾಯಣ ಅಲ್ಲ, ಅವನು ಸ್ತ್ರೀ ರೂಪದವನೇ, ಪುರುಷ ಕೃತಕ, ಹಾಗೆ ಚಿಂತನೆ ಮಾಡಿದವನು ಅವನು ಮೂರ್ಖ ಅಂತ ಅನಿಸ್ಕೊಳ್ತಾನೆ. ಮತ್ತಿನ್ನೇನು, ಪರಮಾತ್ಮ ಸಹಜವಾಗಿ ಪುರುಷನೂ ಹೌದು, ಸ್ತ್ರೀಯೂ ಹೌದು. ನಪುಂಸಕರು ಇರ್ತಾರೆ ಲೋಕದಲ್ಲಿ, ಪರಮಾತ್ಮ ನಪುಂಸಕ ರೂಪದವನಾಗಿದ್ದಾನ? ಇಲ್ಲ. ಪರಮಾತ್ಮನಿಗೆ ವಿಷ್ಣೋ ನಪುಂಸಕಾಕಾರ ನೈವಾಸ್ತಿ ಕ್ವಚನ ಪ್ರಭೋ, ಎಂದಿಗೂ ಕೂಡ ಪರಮಾತ್ಮನಿಗೆ ನಪುಂಸಕಾಕೃತಿ ಇಲ್ಲ. ಆದರೆ ನಪುಂಸಕಲಿಂಗದ ಶಬ್ದಗಳು ಪರಮಾತ್ಮನನ್ನು ಹೇಳುತ್ತವೆ. ಪರಮಾತ್ಮನನ್ನು ಪುಲ್ಲಿಂಗದ ಶಬ್ದಗಳು ನಾರಾಯಣ, ಪುರುಷ, ರಾಮಚಂದ್ರ, ಕೃಷ್ಣ ಅನ್ನುವ ಪುಲ್ಲಿಂಗದ ಶಬ್ದಗಳು ಹೇಗೆ ನಾರಾಯಣನನ್ನು ಹೇಳುತ್ತವೋ ಹಾಗೆ ರಮಾ, ನಾರಾಯಣಿ, ಮೋಹಿನಿ ಅನ್ನುವ ಸ್ತ್ರೀಲಿಂಗದ ಶಬ್ದಗಳೂ ಕೂಡ ಪರಮಾತ್ಮನನ್ನು ಹೇಳುತ್ತವೆ. ಲೋಕದ ಸ್ತ್ರೀಯನ್ನು ಹೇಳುವಂತಹ ಯಾವುದೇ ಶಬ್ದವೂ ಅದು ಪರಮಾತ್ಮನನ್ನು ಹೇಳುತ್ತೆ. ಯಾಕೆ? ಸಹಜವಾಗಿ ಪರಮಾತ್ಮನಿಗೆ ಸ್ತ್ರೀ ರೂಪವೂ ಕೂಡ ಇದೆ, ನಪುಂಸಕ ರೂಪ ಪರಮಾತ್ಮನಿಗಿಲ್ಲ. ಆದರೆ ನಪುಂಸಕಲಿಂಗದ ಶಬ್ದ ಪರಮಾತ್ಮನನ್ನು ಹೇಳುತ್ತದೆ. ನಪುಂಸಕಲಿಂಗದಲ್ಲಿ ಅನೇಕ ಶಬ್ದಗಳಿವೆ. ತತ್, ಕಿಂ ಅನ್ನುವ ಶಬ್ದ, ಓಂ ಅನ್ನುವ ಶಬ್ದ, ಅ ಅನ್ನುವ ಶಬ್ದ, ಅನೇಕ ಶಬ್ದಗಳಿವೆ, ನಪುಂಸಕಲಿಂಗದ ಶಬ್ದಗಳಿವೆ. ಆ ಶಬ್ದಗಳೆಲ್ಲವೂ ಕೂಡ ಪರಮಾತ್ಮನನ್ನು ಹೇಳುತ್ತವೆ. ಪರಮಾತ್ಮ ನಪುಂಸಕ ಅಲ್ಲ ಅಂತಾದರೆ ನಪುಂಸಕಲಿಂಗದ ಶಬ್ದ ಪರಮಾತ್ಮನನ್ನು ಹೇಳೋದು ಹೇಗೆ? ಒಂದು ಮಾತು ಬರುತ್ತದೆ, ತಥಾಪಿ ಅರಾಗಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ. ಪರಮಾತ್ಮ ನಪುಂಸಕ ಆಕೃತಿಯನ್ನು ಹೊಂದಿದವನಲ್ಲ, ಆದರೆ ನಪುಂಸಕಲಿಂಗದ ಶಬ್ದ ಪರಮಾತ್ಮನನ್ನು ಹೇಳುತ್ತದೆ. ಯಾಕೆ ಹೇಳುತ್ತದೆ ಅಂತಂದರೆ, ನಪುಂಸಕರಲ್ಲಿ ಇರುವಂತಹ ಒಂದು ಧರ್ಮ ಅದು ಪರಮಾತ್ಮನಲ್ಲಿ ಮೂಲಭೂತವಾಗಿದೆ. ಏನದು ನಪುಂಸಕರಲ್ಲಿರುವಂತಹ ಒಂದು ಧರ್ಮ? ಪುರುಷರಲ್ಲಿ ಸಹಜವಾಗಿ ಸ್ತ್ರೀಯರ ಆಕರ್ಷಣೆ ಇರ್ತದೆ, ಸ್ತ್ರೀಯರಲ್ಲಿ ಪುರುಷರ ಆಕರ್ಷಣೆ ಇರ್ತದೆ. ನಪುಂಸಕನಿಗೆ ಯಾವ ಆಕರ್ಷಣೆ ಇರ್ತದೆ? ನಪುಂಸಕನಿಗೆ ಯಾವ ಆಕರ್ಷಣೆಯೂ ಇರೋದಿಲ್ಲ. ಪುರುಷರ ಆಕರ್ಷಣೆಯೂ ಇರೋದಿಲ್ಲ, ಸ್ತ್ರೀಯರ ಆಕರ್ಷಣೆಯೂ ಕೂಡ ಇರೋದಿಲ್ಲ. ಆ ಮೂಲಭೂತವಾಗಿರುವಂತಹ ಧರ್ಮ ಅದು ಪರಮಾತ್ಮನಲ್ಲಿದೆ. ಪರಮಾತ್ಮ ಪುರುಷ ಅಂತ ಹೇಳಿ ಅವನಿಗೆ ಆಕರ್ಷಣೆ ಇದೆ, ಸ್ತ್ರೀ ವ್ಯಾಮೋಹ ಇದೆ? ಇಲ್ಲ, ಪರಮಾತ್ಮನಿಗೆ ಯಾವ ವ್ಯಾಮೋಹವೂ ಕೂಡ ಇಲ್ಲ. ಲಕ್ಷ್ಮೀದೇವಿ ಮಡದಿಯಾಗಿದ್ದಾಳೆ, ಆದರೆ ಲಕ್ಷ್ಮೀದೇವಿಯ ಮೇಲಿನ ವ್ಯಾಮೋಹವೂ ಪರಮಾತ್ಮನಿಗಿಲ್ಲ. ಪ್ರೀತಿ ಇದೆ, ವ್ಯಾಮೋಹ ಇಲ್ಲ. ಕಾಮ ಇಲ್ಲ. ಪರಮಾತ್ಮನಿಗೆ ಅವಳಿಲ್ಲದೆ ಇರಲಿಕ್ಕಾಗೋದಿಲ್ಲ ಅಂತನ್ನುವ ಸ್ಥಿತಿ ಇಲ್ಲ. ಪುರುಷರು ಯಾವ ರೀತಿಯ ಕ್ಲೇಶವನ್ನು ಪಡುತ್ತಾರೆ ಅಂತಹ ಕ್ಲೇಶ ಅವನಿಗಿಲ್ಲ. ಸ್ತ್ರೀಯರು ಯಾವ ರೀತಿಯ ಕ್ಲೇಶವನ್ನು ಪಡುತ್ತಾರೆ, ಪುರುಷರ ಆಕರ್ಷಣೆ ಸೆಳೆತ ಇರುತ್ತದೆ, ಕಾಮದ ಭಾವನೆ ಇರುತ್ತದೆ, ಅದು ಯಾವುದು ಪರಮಾತ್ಮನಿಗಿಲ್ಲ. ಹೀಗಾಗಿ ಪರಮಾತ್ಮ ಪುರುಷ ಆಕೃತಿಯಲ್ಲೂ ಇದ್ದಾನೆ, ಸ್ತ್ರೀ ಆಕೃತಿಯಲ್ಲೂ ಇದ್ದಾನೆ. ಆ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ. ಪುರುಷನ ಸಾಮರ್ಥ್ಯ ಪರಮಾತ್ಮನಿಗಿದೆ, ಸ್ತ್ರೀ ಸಾಮರ್ಥ್ಯ ಪರಮಾತ್ಮನಿಗಿದೆ. ಸ್ತ್ರೀಯರ ಸಾಮರ್ಥ್ಯ ಎಂಥದ್ದು? ನೇರವಾಗಿ ಸಂತತಿಯನ್ನು ಪಡೆಯುವ ಸಾಮರ್ಥ್ಯ ಸ್ತ್ರೀಯರಿಗಿದೆ ಅಲ್ವಾ? ನೇರವಾಗಿ ತಾವು ಮಕ್ಕಳನ್ನು ಪಡೀತಾರೆ. ಗಂಡಿಗೆ ಆ ಸಾಮರ್ಥ್ಯ ಇಲ್ಲ. ಗಂಡು ತಾನಾಗಿ ಮಕ್ಕಳನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾನಾ? ಇಲ್ಲ. ಹೆಣ್ಣಿನ ಅಪೇಕ್ಷೆ ಗಂಡಿಗಿದೆ. ಹೆಣ್ಣಿನ ಮುಖಾಂತರವೇ ಮಗುವನ್ನು ಪಡೆಯಬೇಕೇ ಹೊರತಾಗಿ ತಾನೇ ಮಗುವನ್ನು ಪಡೆಯುವ ಸಾಮರ್ಥ್ಯ ಗಂಡು ಹೊಂದಿದ್ದಾನಾ? ಹೊಂದಿಲ್ಲ. ಅದನ್ನು ಹೆಣ್ಣಿಗೆ ಆ ಸಾಮರ್ಥ್ಯ ಇದೆ, ಪರಮಾತ್ಮನಿಗೆ ಆ ಸಾಮರ್ಥ್ಯವೂ ಇದೆ. ಚತುರ್ಮುಖ ಬ್ರಹ್ಮದೇವರು ಹೇಗೆ ಬಂದದ್ದು? ಪರಮಾತ್ಮನ ನಾಭಿಯಿಂದಲೇ ಕಮಲ ಹುಟ್ಟಿತು, ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹುಟ್ಟುತ್ತಾ ಇದ್ದಾರೆ. ಆ ಚತುರ್ಮುಖ ಬ್ರಹ್ಮನನ್ನು ಪರಮಾತ್ಮನೇ ಹುಟ್ಟಿಸಿದ್ದಾನೆ. ಮಾತ್ರ ಅಲ್ಲ, ಮುಖ ಇಂದ್ರಶ್ಚ ಅಗ್ನಿಶ್ಚ, ಬಾಯಿಂದ ಇಂದ್ರನ ಉತ್ಪತ್ತಿಯಾಗ್ತಾ ಇದೆ, ಅಗ್ನಿಯ ಉತ್ಪತ್ತಿಯಾಗ್ತಾ ಇದೆ, ಕಣ್ಣಿನಿಂದ ಸೂರ್ಯನ ಉತ್ಪತ್ತಿಯಾಗ್ತಾ ಇದೆ. ಒಂದೊಂದು ಅವಯವದಿಂದ ಒಬ್ಬೊಬ್ಬ ದೇವತೆಯ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಇಲ್ಲಿ ಯಾವ ಸ್ತ್ರೀಯ ಅಪೇಕ್ಷೆ ಇದೆ ಪರಮಾತ್ಮನಿಗೆ? ಹೀಗಾಗಿ ನೇರವಾಗಿ ಸಂತತಿಯನ್ನು ಪಡೆಯುವ ಸಾಮರ್ಥ್ಯ ಏನು ಸ್ತ್ರೀಯರಲ್ಲಿ ಇದೆ, ಅದೂ ಪರಮಾತ್ಮನಲ್ಲಿ ಮುಖ್ಯವಾಗಿದೆ. ಪರಮಾತ್ಮನಿಗೆ ಪುರುಷತ್ವ ಇದೆ. ಪರಮಾತ್ಮನ ಆ ಸತ್ವದಿಂದಲೇ ಬ್ರಹ್ಮಾಂಡದ ನಿರ್ಮಾಣ ಆಗಿದೆ. ಹೀಗಾಗಿ ಆ ಪರಮಾತ್ಮನಲ್ಲಿ ಆ ಪೌರುಷ ಇದೆ, ಪರಮಾತ್ಮನಲ್ಲಿ ಆ ಸ್ತ್ರೀಯರ ಧರ್ಮ ಇದೆ, ಪರಮಾತ್ಮನಲ್ಲಿ ನಪುಂಸಕರಲ್ಲಿರುವ ಆಕರ್ಷಣೆ ಇಲ್ಲದೇ ಇರುವಿಕೆ ಅನ್ನುವ ಒಂದು ಧರ್ಮ ಅದು ಮೂಲಭೂತವಾಗಿ ಪರಮಾತ್ಮನಲ್ಲಿದೆ.
ಹೀಗಾಗಿ ಪುಲ್ಲಿಂಗದ ಶಬ್ದಗಳು ಪರಮಾತ್ಮನನ್ನು ಹೇಳುತ್ತವೆ, ಸ್ತ್ರೀಲಿಂಗದ ಶಬ್ದಗಳು ಪರಮಾತ್ಮನನ್ನು ಹೇಳುತ್ತವೆ, ನಪುಂಸಕಲಿಂಗದ ಶಬ್ದಗಳು ಪರಮಾತ್ಮನನ್ನು ಹೇಳುತ್ತವೆ. ಎಷ್ಟು ಅದ್ಭುತ ಅಲ್ವಾ ಪರಮಾತ್ಮ! ಹಾಗೆ ಅತ್ಯಂತ ಅದ್ಭುತನಾಗಿರುವ ಪರಮಾತ್ಮ ಅವನು ತನ್ನ ಸಹಜವಾದಂತಹ ಸ್ತ್ರೀ ರೂಪವನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಇದು ಆಶ್ಚರ್ಯ ಏನು ಅಂತಂದರೆ, ತನ್ನದೇ ವಿವಾಹ ಮಹೋತ್ಸವದಲ್ಲಿ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಿವಾಹವನ್ನು ಮಾಡಿಕೊಳ್ತಾ ಇರುವ ಸಂದರ್ಭದಲ್ಲಿ ಸ್ತ್ರೀ ರೂಪವನ್ನು ಪ್ರಕಟಪಡಿಸ್ತಿದ್ದಾನೆ ಅಂತ ಆಶ್ಚರ್ಯ ಅಷ್ಟೇ, ಮತ್ತಿನ್ನೇನು ಆಶ್ಚರ್ಯ ಅಲ್ಲ. ಪರಮಾತ್ಮನಲ್ಲಿ ಹೊಸದಾಗಿ ಸ್ತ್ರೀ ರೂಪ ಇದೆ ಅಂತೇನಲ್ಲ, ಪರಮಾತ್ಮನಲ್ಲಿ ಸಹಜವಾಗಿಯೇ ಸ್ತ್ರೀ ರೂಪ ಇದೆ. ಆ ಪರಮಾತ್ಮ ತನ್ನ ಸ್ತ್ರೀ ರೂಪವನ್ನು ಪ್ರಕಟಪಡಿಸ್ತಾ ಇದ್ದಾನೆ. ಕೃಷ್ಣ ಶ್ರೀಕೃಷ್ಣ ದೇವ ಸ್ತ್ರೀವೇಷವ ಧರಿಸಿದ ಅಂತಂದರೆ ಇದ್ದ ರೂಪವನ್ನು ಅವನು ಅಭಿವ್ಯಕ್ತಿಗೊಳಿಸಿದ. ಇಲ್ಲಿ ಎಲ್ಲ ಕಡೆಯಲ್ಲೂ ಅಷ್ಟೇ, ಪರಮಾತ್ಮ ಕೃಷ್ಣ ರೂಪವನ್ನು ಸ್ವೀಕರಿಸಿದ, ರಾಮರೂಪವನ್ನು ಸ್ವೀಕರಿಸಿದ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ರಾಮರೂಪವನ್ನು ಸ್ವೀಕಾರ ಮಾಡಿದ ಅಂತಂದರೆ ಮೊದಲು ರಾಮನಾಗಿರಲಿಲ್ವ ಪರಮಾತ್ಮ? ಹಾಗಾದರೆ ಅವನಿಗೆ ಯಾವಾಗಲೂ ಅಂತಹ ರೂಪಗಳಿದ್ದೇ ಇವೆ. ಪರಮಾತ್ಮ ಹೊಸದಾಗಿ ಯಾವುದೋ ಹುಟ್ಟಿ ಬರೋದು ಅಂತಲ್ಲ, ಆ ರೂಪವನ್ನು ಅಭಿವ್ಯಕ್ತಿಗೊಳಿಸ್ತಾನೆ, ಎಲ್ಲರೂ ನೋಡುವಂತೆ ಮಾಡ್ತಾನೆ. ಪರಮಾತ್ಮ ಅಭಿವ್ಯಕ್ತಿಗೊಳಿಸ್ತಾನೆ. ಇದು ಪರಮಾತ್ಮನ ಅವತಾರ. ಹಾಗೆ ಪರಮಾತ್ಮ ಮೋಹಿನಿ ರೂಪವನ್ನು ಅಭಿವ್ಯಕ್ತಿಗೊಳಿಸಿದ್ದಾನೆ. ಅದೇ ಸ್ತ್ರೀವೇಷವ ಧರಿಸಿದ ಅನ್ನೋದಕ್ಕರ್ಥ. ಈ ರೀತಿಯಲ್ಲಿ ಪರಮಾತ್ಮ ಅವನು ಸಹಜವಾಗಿ ಪುರುಷ ರೂಪ, ಸ್ತ್ರೀ ರೂಪ ಅವುಗಳನ್ನು ಹೊಂದಿದವನು. ಆಕರ್ಷಣೆ ಇಲ್ಲದೇ ಇರುವಂತಹ, ಸೆಳೆತ ಇಲ್ಲದೇ ಇರುವಂತಹ, ಪುರುಷರಲ್ಲಿರುವ ದೋಷ ಇಲ್ಲ, ಪುರುಷರಲ್ಲಿರುವ ಗುಣ ಇದೆ, ಪುರುಷರಲ್ಲಿರುವ ಗುಣ ಇದೆ, ಸ್ತ್ರೀಯರಲ್ಲಿರುವ ಗುಣ ಇದೆ. ಆದರೆ ಪುರುಷರಲ್ಲಿರುವ ದೋಷ ಅವನಲ್ಲಿಲ್ಲ. ಪುರುಷರಲ್ಲಿ ಎಂತಹ ದೋಷ ಅಂದರೆ, ಅವರು ಸ್ತ್ರೀಯರಿಲ್ಲದೇನೆ ಯಾವುದೋ ಒಂದು ಕಳವಳಕ್ಕೆ ಒಳಗಾಗ್ತಾರೆ. ಅಂತಹ ಸನ್ನಿವೇಶಗಳಿರ್ತವೆ. ಸ್ತ್ರೀಯರ ಸನ್ನಿಧಾನದಲ್ಲಿದ್ದಾಗ ಮನಸ್ಸಿನಲ್ಲಿ ವಿಕಾರಗಳಾಗ್ತವೆ. ಆ ವಿಕಾರಗಳಿಲ್ಲ, ಯಾವ ಕಳವಳ ಇಲ್ಲ. ಸ್ತ್ರೀಯರಿಗಾಗುವಂತಹ ವಿಕಾರಗಳಿಲ್ಲ, ಪುರುಷರಿಗಾಗುವ ವಿಕಾರ ಇಲ್ಲ. ನಪುಂಸಕನಲ್ಲಿರುವಂತಹ ಸಹಜವಾದ ದೋಷ, ನಪುಂಸಕನಲ್ಲಿ ಒಂದು ದೋಷ ಇದೆ, ಅವನಿಗೆ ಯಾವ ಸಾಮರ್ಥ್ಯ ಇದೆ? ಪುರುಷನಿಗಿರುವಂತಹ ಸಾಮರ್ಥ್ಯವೂ ಇಲ್ಲ, ಸ್ತ್ರೀಯರಿಗಿರುವ ಸಾಮರ್ಥ್ಯವೂ ಇಲ್ಲ. ಅಂತಹ ದೋಷ ಇಲ್ಲ. ಪುರುಷರಲ್ಲಿ, ಸ್ತ್ರೀಯರಲ್ಲಿ, ನಪುಂಸಕರಲ್ಲಿ ಇರುವ ಯಾವ ದೋಷವೂ ಇಲ್ಲದ, ಪುರುಷರಲ್ಲಿ, ಸ್ತ್ರೀಯರಲ್ಲಿ, ನಪುಂಸಕರಲ್ಲಿ ಇರುವ ಗುಣ ಏನಿದೆ, ಅದರ ಮೂಲಭೂತವಾದಂತಹ ಗುಣ ಅದು ಪರಮಾತ್ಮನಲ್ಲಿ ಇದೆ. ಇದನ್ನು ಚಿಂತನೆ ಮಾಡಬೇಕು. ಇಂತಹ ಅತ್ಯಂತ ಅಪೂರ್ವವಾಗಿರುವ ವ್ಯಕ್ತಿತ್ವ ಆ ಪರಮಾತ್ಮ. ಅಂತಹ ಪರಮಾತ್ಮ ಅವನು ಸ್ತ್ರೀ ರೂಪದಲ್ಲಿ ಅಲ್ಲಿ ಪ್ರಕಟನಾಗ್ತಾ ಇದ್ದಾನೆ. ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ಆ ವೈಭವನ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಪರಮಾತ್ಮ ತನ್ನದೇ ವಿವಾಹ ಮಹೋತ್ಸವದಲ್ಲಿ ತಾನೇ ಅವನು ಔತಣಕ್ಕೆ ಅಂತ ಸ್ತ್ರೀ ರೂಪದಲ್ಲಿ ಪ್ರಕಟನಾಗಿದ್ದಾನೆ ಅನ್ನುವ ಸನ್ನಿವೇಶದ ಚಿಂತನೆಯನ್ನು ಮಾಡ್ತಾ, ಇದನ್ನು ವಾದಿರಾಜ ಗುರುವಂತರ್ಯಾಮಿಯಾಗಿರುವಂತಹ ಲಕ್ಷ್ಮೀನಾರಾಯಣರ ಪಾದಾರವಿಂದಗಳಲ್ಲಿ ಅರ್ಪಿಸೋಣ. ಅವರ ಈ ಮಹಿಮೆಯ ಚಿಂತನೆ ನಮ್ಮ ಜೀವನದಲ್ಲಿ ನಿರಂತರವಾಗಿ ಹಲವು ರೂಪಗಳಿಂದ ಬರಲಿ ಅಂತ ಪ್ರಾರ್ಥಿಸೋಣ ಅಂತ ಹೇಳ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ವಾದಿರಾಜ ಗುರುಗಳಿಂದ ಆರಾಧ್ಯರಾಗಿರುವ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹವನ್ನು ಪ್ರಾರ್ಥಿಸ್ತಾ, ಈ ಸಂಚಿಕೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತರಾದ KV ಅರುಣ್ ಪೈ ಅವರಿಗೆ ವಿಶೇಷವಾಗಿ ವಾದಿರಾಜ ಗುರುಗಳ ಹಾಗೂ ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಲಿ, ಸಕಲ ಇಷ್ಟಾರ್ಥ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.